ಯಶಸ್ಸು, ಜೀವನದಲ್ಲಿ ಯಶಸ್ಸು ತಂದುಕೊಡುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಹೇಳಬೇಕು. ತುಂಬ ಜನಕ್ಕೆ ತಮಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರಕ್ಕೆ ಏನು ಮಾಡಬೇಕು? ಇದಕ್ಕೆ ಜ್ಯೋತಿಷದ ಮೂಲಕ ಕೆಲವು ಪರಿಹಾರವನ್ನು ಹೇಳುವಂತಹ ಒಂದು ವಿಷಯವನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಯಾಕಂದರೆ ಯಾವಾಗ ಯಶಸ್ಸು ಬರುತ್ತದೆ ಎಂಬುದನ್ನು ಸೂಚಿಸುವಂತಹ ಈ ರೇಖೆಗಳು, ಅದರೊಂದಿಗೆ ನಿದ್ರೆ ಇಲ್ಲದಿದ್ದವರಿಗೆ ನಿದ್ರೆ ಬರಲು ಏನು ಮಾಡಬೇಕು ಎಂಬುದು ಜ್ಯೋತಿಷದ ಮೂಲಕ ಹೇಳುವಂತಹ ವಿಚಾರವನ್ನು ತಿಳಿದುಕೊಂಡು ನೀವು ರಾತ್ರಿಯಲ್ಲಿ ಸುಖವಾಗಿ ನಿದ್ರೆ ಮಾಡಲು ಅನುಕೂಲವಾಗುವಂತಹ ಒಂದು ವಿಧಾನವನ್ನು, ಒಂದು ಟಿಪ್ಸನ್ನು ನಿಮಗೆ ಕೊಡ್ತೇನೆ. ಇದರ ಕೊನೆಯಲ್ಲಿ ಹೇಳ್ತೇನೆ. ಆದರೆ ಈಗ ನಾನು ಮುಂದೆ ಯಶಸ್ಸು ತಂದುಕೊಡುವ ಸೂಚನೆಗಳು, ಅಂದರೆ ಜೀವನದಲ್ಲಿ ಇವತ್ತು ನಮಗೆ ಕಷ್ಟ ಇದೆ, ದುಃಖ ಇದೆ, ಜೀವನದಲ್ಲಿ ಯಾವ ಸುಖವೂ ಇಲ್ಲ ಎಂದು ಅನಿಸಿದವರಿಗೆ ಮುಂದೆ ಯಾವಾಗ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಜೀವನ ಸುಖಕರವಾಗಿ ನಡೆಯುತ್ತದೆ, ಮುಂದೆ ಈ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತದೆ ಎಂಬ ವಿಚಾರವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈಗಲೇ ಹೇಳಿದೆ, ಮುಂದೆ ಯಶಸ್ಸು ತಂದುಕೊಡುವ ಸೂಚನೆ ನಮ್ಮ ಹಸ್ತದಲ್ಲಿ ಇದೆಯೇ ಎಂಬುದನ್ನು ತಿಳಿದುಕೊಳ್ಳಲು ನಾವೇನು ಮಾಡಬೇಕು? ಈಗಿರುವ ಈ ಕಷ್ಟಗಳು ನಿವಾರಣೆಯಾಗಿ ಮುಂದೆ ನಾವು ಸುಖವಾಗಿರಬೇಕು. ಸುಖವಾಗಿರಲು ಏನು ಮಾಡಬೇಕು ಎಂಬಂತಹ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೆ ನಾವು ಏನು ಮಾಡೋಣ, ಯಾವ ರೀತಿಯಲ್ಲಿ ಮಾಡೋಣ? ಈ ರೇಖೆಗಳು ಏನನ್ನು ತಿಳಿಸುತ್ತದೆ? ಈಗಿರುವ ಕಷ್ಟಗಳು ಯಾವ ಕ್ಷಣದಲ್ಲಿ ನಿವಾರಣೆ ಆಗುತ್ತದೆ ಅಥವಾ ಯಾವ ವರ್ಷದಲ್ಲಿ ನಿವಾರಣೆ ಆಗುತ್ತೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ಈ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತದೆ. ಆದುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಆಗಲೇ ನಿಮಗೆ ಎಲ್ಲವೂ ಸರಿಯಾಗಿ ಅರ್ಥವಾಗುವುದು. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಂಬಿಕೆ ಮತ್ತು ಆಸಕ್ತಿ ಇರೋರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬೇಡಿ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದೆ, ಅವರಿಗೆ ನಂಬಿಕೆಯೂ ಇದೆ. ಅಂಥವರು ತಮ್ಮ ಭವಿಷ್ಯ ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ, ಹಾಯ್ ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ, ಅಂದರೆ ಹುಟ್ಟಿದಾಗಿನಿಂದ ಕೊನೆಯವರಿಗೆ ಏನೇನು ನಡೆಯುತ್ತದೆ, ಅದರಲ್ಲಿ ಬರುವಂಥ ಕಷ್ಟ ನಷ್ಟಗಳೇನು, ಆ ಕಷ್ಟಗಳಿಂದ ಪಾರಾಗಲು ಏನು ಮಾಡಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಈಗ ನೋಡಿ, ನಮಗೆ ಫಸ್ಟ್ ನಾವೇನು ಮಾಡೋಣ, ಈ ಸೂರ್ಯ ರೇಖೆಯನ್ನು ನೋಡೋಣ. ಸೂರ್ಯ ರೇಖೆ ನಿಮಗೆ ಗೊತ್ತಿದೆ, ಈ ಸೂರ್ಯ ಪರ್ವ ಇದೆಯಲ್ಲ, ಈ ಸೂರ್ಯ ಪರ್ವ, ಈ ಸೂರ್ಯ ರೇಖೆ ಅಂತ ಇದು ಸೂರ್ಯ ಪರ್ವದಲ್ಲಿರುವಂಥದ್ದು ಸೂರ್ಯ ರೇಖೆ. ಈ ರೇಖೆಯಲ್ಲಿ ಹೀಗೆ 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 ಹಲವು ಗೆರೆಗಳು ಕೊನೆಯಲ್ಲಿದ್ದರೆ, ಅಂದರೆ ಈ ರೀತಿಯಲ್ಲಿ ಹಲವು ಗೆರೆಗಳು ಕೊನೆಯಲ್ಲಿ ಸೂರ್ಯ ರೇಖೆಯಲ್ಲಿದ್ದರೆ, ಅಂದರೆ ಕೆಳಗಿನಿಂದ, ಅಂದರೆ ಚಂದ್ರ ಪರ್ವದಿಂದ ಸರಿಯಾಗಿ ಕಾಣುವಂತೆ ಬಂದಿರಬೇಕು. ಆಗ ಇಲ್ಲಿ ಇಷ್ಟಕ್ಕೆಲ್ಲ ನೋಡಿ, ಇಲ್ಲಿ ಚಂದ್ರ ಪರ್ವ ಇದೆ, ಇಲ್ಲಿಂದ ಬಂದು ಹೀಗಿದ್ದಾಗ ಈ ರೀತಿಯಲ್ಲಿ ಚಂದ್ರ ಪರ್ವದಲ್ಲಿ ರೇಖೆ ಇದ್ದಾಗ ಮುಂದೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಈಗ ನಿಮಗೆ ಕಷ್ಟ ಇರಬಹುದು, ಆದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಈ ಕಷ್ಟಗಳು ನಿವಾರಣೆಯಾಗಿ ಸುಖವಾದ ಜೀವನ ನಡೆಸಲು ಸಾಧ್ಯವಾಗುವಂಥ ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ಕಾಣಿಸುತ್ತದೆ. ಅಂದರೆ ಜೀವನದಲ್ಲಿ ಯಶಸ್ಸಾಗ್ತೀರಿ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡ್ತೀರಿ, ಎಲ್ಲ ಸುಖ ಸಂತೋಷದಿಂದ ಜೀವನವನ್ನು ನಡೆಸುವಂತಹ ಸೂಚನೆ ಇದಾಗಿದೆ. ಯಾವುದು?
ಚಂದ್ರಪರ್ವದಿಂದ ಬಂದಂತಹ ಸೂರ್ಯರೇಖೆ ಇಲ್ಲಿ ಕೊನೆಯಲ್ಲಿ ಈ ರೀತಿ ಕವಲಗಳಾಗಿ ತಿರುಗಿದ್ದರೆ ಅಂಥವರ ಮುಂದೆ ಈಗ ಕಷ್ಟ ಇದ್ದರೂ ಮುಂದೆ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಅನುಭವಿಸಿ ಸುಖವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂಬ ಸೂಚನೆ. ಈ ಎರಡೂ ಬದಿಯಲ್ಲಿರುವಂತಹ ಈ ರೇಖೆಗಳು ಏನನ್ನು ಸೂಚಿಸುತ್ತದೆ ಎಂದರೆ, ಇದು ಅಭಿವೃದ್ಧಿಯನ್ನ ಹಲವು ರೀತಿಯಲ್ಲಿ ನಿಮಗೆ ಹಣಕಾಸು ಬಂದು ಸೇರುವಂತಹ, ಹಲವು ರೀತಿಯಲ್ಲಿ ಜೀವನದಲ್ಲಿ ಯಶಸ್ವಿಯಾಗುವವರ ಹಸ್ತದಲ್ಲಿ ಇಂತಹ ಚಿಹ್ನೆ ಇರುತ್ತದೆ. ಹಾಗೆಯೇ ಅವರು ಮಾಡುವ ಕೆಲಸದಿಂದ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚಿನ ಹಣ, ಹೆಚ್ಚಿನ ಸಂಪತ್ತು ಅವರಿಗೆ ಬಂದು ಸೇರುವಂತೆ ಇರುವ ಯಶಸ್ಸಿನ ಸೂಚನೆಯಾಗಿದೆ. ಈ ರೀತಿ ಇದ್ದಾಗ ಇದು ಅವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗಿ ಹೆಚ್ಚಿನ ಹಣ ಕೈಗೆ ಬಂದು ಸೇರುವಂತಹ ಸೂಚನೆಯಾಗಿದೆ. ಆದುದರಿಂದ ಯಾವುದೇ ಇಂತಹ ಸೂಚನೆ ಇದ್ದರೆ, ಇಂತಹ ಒಂದು ರೇಖೆ ಇದ್ದವರು ಯಾವುದೇ ಕೆಲಸ ಮಾಡುತ್ತಿದ್ದರೂ ಅದರಲ್ಲಿ ಹೆಚ್ಚಿನ ಉತ್ಸಾಹದಿಂದ, ಹೆಚ್ಚಿನ ಆಸಕ್ತಿಯಿಂದ ಆ ಕೆಲಸ ಮಾಡುವುದರಿಂದ ಉನ್ನತ ಸ್ಥಾನಮಾನಗಳು ದೊರೆಯುತ್ತದೆ. ಅಥವಾ ನೀವು ಮಾಡುವ ವ್ಯಾಪಾರ ವ್ಯವಹಾರದಿಂದ ಆದರೆ ಅದರಲ್ಲಿ ನಿಮಗೆ ಹೆಚ್ಚಿನ ಲಾಭವೂ ಬರುತ್ತದೆ, ಹೆಚ್ಚು ಅಭಿವೃದ್ಧಿಯನ್ನು ಕಾಣುತ್ತೆ. ಕೃಷಿಯಿಂದ ಆದರೆ ಕೃಷಿಯಲ್ಲಿ ಬೆಳೆಯುವಂತಹ ಬೆಳೆಗಳಿಂದ ಹೆಚ್ಚಿನ ಅಭಿವೃದ್ಧಿಯಾಗಲಿದೆ. ಅದಕ್ಕಾಗಿಯೇ ಪ್ರತಿಯೊಬ್ಬರು ಏನು ಮಾಡಬೇಕು, ಇಂತಹ ಸೂಚನೆ ಇದ್ದವರು ಅವರು ಹೆಚ್ಚು ಆಸಕ್ತಿ ಮತ್ತು ಹೆಚ್ಚು ತಿಳುವಳಿಕೆ ಪಡೆದು ಆ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುತ್ತಾ ಹೋದರೆ ಅವರ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಇಂತಹ ಜನಗಳು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸಿ ಅವರು ಜೀವನದಲ್ಲಿ ಎಲ್ಲ ರೀತಿಯ ಗೌರವಗಳನ್ನು ಪಡೆಯುತ್ತಾರೆ. ಒಂದು ವೇಳೆ ಇದು ಹೀಗಿಲ್ಲ, ಈ ಚಿಹ್ನೆ ಹೀಗಿಲ್ಲ, ಸೂರ್ಯರೇಖೆ ಈ ರೀತಿಯಲ್ಲಿ ಇಲ್ಲ. ಸೂರ್ಯರೇಖೆ ಯಾವ ರೀತಿಯಲ್ಲಿದೆ? ಸೂರ್ಯರೇಖೆ ಹೀಗೆ ಬಂದು ನಕ್ಷತ್ರ ಚಿಹ್ನೆಯಲ್ಲಿ ಕೊನೆಗೊಂಡಿರುತ್ತದೆ. ಇದನ್ನ ಇಲ್ಯೂಷನ್ ರೇಖೆ ಎಂದು, ಅಂದರೆ ಚಂದ್ರನಿಂದ ಬುಧ ಪರ್ವಕ್ಕೆ ಬಂದಿರುವ ಒಂದು ರೇಖೆ. ಹಾಗೆ ಈ ರೇಖೆಯು ಸಹ ನಿಮಗೆ ಹೆಚ್ಚಿನ ಅನುಕೂಲವನ್ನು ತಂದುಕೊಡುತ್ತದೆ. ಈ ರೀತಿಯಲ್ಲಿ ಇದ್ದರೂ ಸಹ ಹೆಚ್ಚಿನ ಅನುಕೂಲತೆಗಳನ್ನು ತಂದುಕೊಡುತ್ತದೆ. ಆದರೆ ಮೊದಲು ಹೇಳಿದ್ದು ಹೆಚ್ಚು ಉತ್ತಮವಾದಂತಹ ರೇಖೆಯಾಗಿರುತ್ತದೆ. ಇನ್ನು ಈ ರೇಖೆ, ಈಗ ಸೂರ್ಯ ರೇಖೆಯ ಬಗ್ಗೆ ನಾವು ತಿಳಿದುಕೊಂಡು ಇನ್ನೊಂದು ರೇಖೆ ನೋಡೋಣ. ಈ ರೀತಿ ನೋಡಿ, ಇಲ್ಲಿಂದ ಒಂದು ರೇಖೆ ಹೊರಟು ಇಲ್ಲಿ ಬಂದು ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ, ಇಲ್ಲಿ ನಕ್ಷತ್ರ ಚಿಹ್ನೆ, ಬುಧ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಚಂದ್ರಪರ್ವದಿಂದ, ಈಗ ನಾವು ಸೂರ್ಯ ರೇಖೆಯ ಬಗ್ಗೆ ತಿಳಿದಿದ್ದು, ಈಗ ನೋಡಿ ಚಂದ್ರರೇಖೆಯಿಂದ ಬುಧ ಪರ್ವಕ್ಕೆ ಒಂದು ರೇಖೆ ಬಂದಿದ್ದು ಅದರ ತುದಿಯಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇರುವುದು. ಬಂದಿದ್ದರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿ ಶ್ರೀಮಂತಿಕೆಯನ್ನು ಅನುಭವಿಸುವ ಸೂಚನೆಯಾಗಿದೆ. ಈ ರೀತಿಯ ರೇಖೆ ಯಾರ ಹತ್ರಲ್ಲಿದೆ, ಅವರು ತಾವು ನಡೆಸುತ್ತಿರುವ ವ್ಯವಹಾರದಿಂದ ಹೆಚ್ಚಿನ ಲಾಭವನ್ನು ಗಳಿಸಿ ಹೆಚ್ಚು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಸೂಚನೆ ಅದಾಗಿದೆ. ಈಗ ಕಷ್ಟ ಇರ್ಬೋದು, ಆದರೆ ಮುಂದೆ ಅವರ ಅದೇ ವ್ಯಾಪಾರ ವ್ಯವಹಾರವನ್ನು ಮುಂದುವರಿಸ್ತಾ ಹೋದರೆ ಅದರಿಂದ ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ ಎಂಬುದರ ಸೂಚನೆಯಾಗಿದೆ. ಅಂದರೆ ಇದು ಉತ್ತಮವಾದ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ನಡೆಸುವ ಹಸ್ತದಲ್ಲಿ ಈ ರೀತಿಯ ಚಿಹ್ನೆಗಳು ಕಂಡುಬರುತ್ತದೆ. ಇನ್ನು ಪ್ರವಾಸ ರೇಖೆ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಮೇಲಕ್ಕೆ ಬಂದಿದೆ. ಈಗ ಮೇಲಕ್ಕೆ ಬಂದಿದ್ದರೆ, ಅಂದರೆ ಆಯುಷ ರೇಖೆಯಿಂದ ಬುಡದಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ ವಿದೇಶಕ್ಕೆ ಹೋಗಿ ಅಲ್ಲೇ ಜೀವನವನ್ನು ಕಟ್ಟಿಕೊಳ್ಳುವ ಸೂಚನೆ ಅದೆಂದು ತಿಳಿಯಬಹುದು. ಈ ರೀತಿಯ ಒಂದು ರೇಖೆ ಹೀಗೆ ಚಂದ್ರಪರ್ವದ ಕಡೆಗೆ ಬಂದಿರಬೇಕು. ಚಂದ್ರಪರ್ವದ ಕಡೆಗೆ ಬಂದಿದ್ದರೆ ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಅವರ ಜೀವನಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಹೊಂದುವಂತಹ ಸೂಚನೆಯದಾಗಿದೆ. ಈಗ ಕಷ್ಟ ಇದ್ದರೂ ಸಹ ಅವರು ಜೀವನದಲ್ಲಿ ಅದು ಸುಖವನ್ನು ಅನುಭವಿಸುವಂತಹ ಒಂದು ಸೂಚನೆಯದಾಗಿದೆ. ವಿದೇಶದಿಂದ ಅವರು ದುಡಿದು ತಂದು ಹೆಚ್ಚಿನ ಸುಖ ಸಂತೋಷವನ್ನು
ಅನುಭವಿಸುವ ರೀತಿ ಈ ರೇಖೆ ಇದ್ದವರು ಇಲ್ಲಿ ಕಂಡುಬರುತ್ತದೆ. ಹಾಗೆ ಅಲ್ಲೇ ಧನಾಭಿವೃದ್ಧಿಯನ್ನು ಮಾಡಿ ಜೀವನಾಭಿವೃದ್ಧಿಯನ್ನು ಕಂಡು ಸಂತೋಷ ಪಡುವ ವ್ಯಕ್ತಿಗಳ ಅರ್ಥದಲ್ಲಿ ಇಂತಹ ರೇಖೆಗಳು ಇರುವುದು ಕಂಡುಬರುತ್ತದೆ. ಶ್ರಮಪಟ್ಟು ಅಂದರೆ ಇದೆಲ್ಲವೂ ನಾವು ಹೇಳುವಂತಹ ವಿಚಾರಗಳು ಅದು ಸೂಚನೆಯಾಗಿರುತ್ತದೆ. ಇಂತಹ ಸೂಚನೆಗಳು ಸಫಲವಾಗಿ ಅದರಲ್ಲಿ ಕಂಡಿರುವ ಹಾಗೆ ಅಭಿವೃದ್ಧಿಯಾಗಬೇಕಾದರೆ ಮಾಡುತ್ತಿರುವ ಕೆಲಸದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಆಸಕ್ತಿಯಿಂದ ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತದೆ. ಇಲ್ಲ ನನ್ನ ಹಸ್ತದಲ್ಲಿ ಈ ಚಿಹ್ನೆ ಇದೆ, ನಾನು ವಿದೇಶಕ್ಕೆ ಹೋಗಿ ಟೂರ್ ಹೊಡ್ಕೊಂಡು ಬರ್ತೇನೆ ಅಂದರೆ ಅವರು ಸಾಧ್ಯ ಆಗೋದಿಲ್ಲ. ಅಲ್ಲಿ ಹೋಗಿ ಏನಾದರೂ ವ್ಯವಹಾರ ಏನಾದರೂ ಕೆಲಸ ಮಾಡಲೇಬೇಕು. ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದಾಗ ಅವರಿಗೆ ಅಂದುಕೊಂಡಂತಹ ರೀತಿಯಲ್ಲಿ ಅಭಿವೃದ್ಧಿಯಾಗುತ್ತದೆ. ಈ ರೀತಿಯ ರೇಖೆ ಇದ್ದವರು ತಾವು ಮಾಡುತ್ತ ಕೆಲಸದಲ್ಲಿ ಈಗ ಲಾಸ್ ಆಗಿದೆ, ನಾನು ಈ ಕೆಲಸ ಮುಂದುವರಿಸಲ್ಲ, ವ್ಯಾಪಾರ ವ್ಯವಹಾರ ನಿಲ್ಲಿಸಿಬಿಡ್ತೇನೆ ಅಂದರೆ ಅವರಿಗೆ ಅದರಿಂದ ಫಲ ಇರುವುದಿಲ್ಲ. ಅವರು ಸರಿಯಾದ ರೀತಿಯಲ್ಲಿ ಮತ್ತಷ್ಟು ಆಸಕ್ತಿ ವಹಿಸಿ ತಮ್ಮ ವ್ಯಾಪಾರವನ್ನು ಕಷ್ಟದಲ್ಲೂ ಮುಂದುವರಿಸಿಕೊಂಡು ಹೋದರೆ ಮಾತ್ರ ಅಂತಹ ಫಲಗಳನ್ನು ಅನುಭವಿಸುವಲು ಸಾಧ್ಯ ಎಂಬುದನ್ನು ಮರೆಯಬಾರದು. ಈ ರೀತಿ ಕೆಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿರುವುದರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಪಡೆಯುತ್ತಾರೆ, ಸಂಪಾದನೆ ಮಾಡುತ್ತಾರೆ. ಇದು ಇಂದಿನ ಹಸ್ತರೇಖಾ ಸಾಮುದ್ರಿಕೆಯ ಕೆಲವು ವಿಚಾರಗಳು. ಅದೇ ರೀತಿ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಿದ್ರೆ ಇಲ್ಲದವರಿಗೆ ನಿದ್ರೆ ಆಗುವಂತಹ ಒಂದು ಚುಟುಕನ್ನು ಇಲ್ಲಿ ಹೇಳುತ್ತೇನೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ರಾಹು ಪರ್ವ ಅಂತ ರಾಹು ಗ್ರಹ ನಮ್ಮ ಜೀವನದಲ್ಲಿ ನಮಗೆ ಹೆಚ್ಚು ಸಮಸ್ಯೆಯನ್ನುಂಟು ಮಾಡುವಂಥ ರೀತಿ ಇದೆ. ಅದಕ್ಕೇನು, ನಮ್ಮ ದೇಹದಲ್ಲಿ ದೊಡ್ಡ ಕರಳು, ಆ ಕರಳನ್ನು ನಾವು ನಮ್ಮ ರಾಹುವಿನ ಅಂತ ದೇಹದಲ್ಲಿರುವಂಥ ರಾಹು ಅಂತ ಅದು ಶುಚಿಯಾಗಿದ್ದಾಗ ನಮ್ಮ ಜೀವನದಲ್ಲಿ ನಿದ್ರೆಗೂ ಮನಃಶಾಂತಿಗೂ ತೊಂದರೆ ಇರುವುದಿಲ್ಲ. ಅದೆಲ್ಲ ಅಶುದ್ಧವಾದರೆ ಅದರಲ್ಲಿ ನಾವು ತಿಂದಂತಹ ಆಹಾರಗಳು ಹೊರಗೆ ಹೋಗದೆ ಅಲ್ಲೇ ಕೊಳೆಯುತ್ತಾ ಇದ್ದರೆ ನಮ್ಮಲ್ಲಿ ಅಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ರಾತ್ರಿ ನಿದ್ದೆ ಇರುವುದಿಲ್ಲ, ಎಚ್ಚರವಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ, ತುಟಿಗಳು ಒಣಗುತ್ತವೆ, ತುಟಿಗಳು ಬಿರುಕು ಬಿಡುತ್ತವೆ. ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು? ಅದು ಅದರ ಲಕ್ಷಣ. ಅದನ್ನು ನಿವಾರಿಸಬೇಕಾದ್ರೆ ನೀವು ದಿನವೂ ಮಲಗುವ ಮೊದಲು ಸೋಂಪಿನ ಕಾಳು ಒಂದು ಸ್ಪೂನ್, ಹಾಗೆಯೇ ನಮ್ಮ ಕಲ್ಲು ಸಕ್ಕರೆ ಕ್ಯೂಬ್ ಆಗಿ ಸಿಗುತ್ತೆ, ಕ್ಯೂಬ್, ಆ ಥರ ಕಲ್ಲು ಸಕ್ಕರೆಯನ್ನು ಒಂದು ಸ್ವಲ್ಪ ಇಟ್ಟು ಒಂದು ಒಳ್ಳೆಯ ಶುಚಿಯಾದ ಶುದ್ಧವಾದ ಬಟ್ಟೆಯಲ್ಲಿ ಕಟ್ಟಿ ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲಗುತ್ತಾ ಬಂದರೆ ಅದು ನಿಮಗೆ ಸುಖವಾದ ನಿದ್ರೆಗೆ ಸರಿಯಾದ ರೀತಿಯಲ್ಲಿ ರಾಹುವಿನ ತೊಂದರೆ ಇದ್ದರೆ ಅದರಿಂದ ಗುಣವಾಗ್ತಾರೆ, ಹಾಗೆ ಸುಖವಾಗಿ ನಿದ್ದೆ ಮಾಡುತ್ತಾರೆ. ಅಂದರೆ ಒಂದು ದಿವಸ ಇಟ್ಟರೆ ಇದರಿಂದ ಉಪಯೋಗ ಇಲ್ಲ, ದಿವಸವೂ ಅದನ್ನು ಬದಲಾಯಿಸ್ತಾ ಇರಬೇಕು. ಒಂದು ದಿವಸ ಇಟ್ಟಿದ್ದನ್ನು ಅದನ್ನು ಮತ್ತೆ ತೆಗೆದು ಬೇರೆ ವಸ್ತುವನ್ನು ಇಡಬೇಕು. ಹಾಗೆ ದಿನವೂ ಇಡ್ತಾ ಬಂದರೆ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಯಾಕಂದರೆ ರಾಹುವಿನ ತೊಂದರೆ ಇರಿದ್ರೆ, ರಾಹುವಿನ ತೊಂದರೆಯಿಂದ ನಿದ್ದೆ ಬಾರದಿದ್ದವರಿಗೆ ಇದು ಉತ್ತಮವಾದಂತಹ ಒಂದು ವಿಧಾನ. ಇದನ್ನು ಅನುಸರಿಸುತ್ತಾ ಬಂದರೆ ಅವರು ಸುಖವಾಗಿ ನಿದ್ರೆ ಮಾಡಬಹುದು. ಮಾರನೇ ದಿವಸ ಬೆಳಿಗ್ಗೆ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಯಾರಿಗೆ ನಿದ್ದೆ ಇಲ್ಲೋ, ಯಾರ ತುಟಿಗಳು ಒಣಗುತ್ತಾ ಇದೆಯೋ ಅಂಥವರಿಗೆ ರಾಹು ಗ್ರಹದ ತೊಂದರೆ ಇದೆ ಎಂಬುದನ್ನು ತಿಳಿದುಕೊಂಡು ಹೀಗೆ ಹೇಳಿದಂತಹ ಯಾವುದು ಸೋಂಪಿನ ಕಾಳು ಮತ್ತು ಕಲ್ಲು ಸಕ್ಕರೆಯನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ, ಅದು ಶುಚಿಯಾದ ಬಟ್ಟೆ, ಕೊಳೆ ಬಟ್ಟೆ, ಅದನ್ನು ಕಟ್ಟಿ ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ರಾತ್ರಿ ಇಡೀ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯವನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಸುಖ ಸಂತೋಷ ದೊರೆಯುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಅರ್ಥ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕನ್ನೋರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ.
ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ಜೀವನದಲ್ಲಿ ಏನೇನು ನಡೆಯುತ್ತೆ, ಯಾವಾಗ ಒಳ್ಳೆಯ ದಿನಗಳು, ಯಾವ ಕೆಟ್ಟದ್ದು, ಬಂದಂತಹ ಕಷ್ಟಗಳು ನಿವಾರಿಸಲು ಏನು ಮಾಡಬೇಕು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.